ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮನ ಸೇನೆಯನ್ನು ಕಂಡು ಭಯಪಟ್ಟ ಯುಧಿಷ್ಠಿರನನ್ನು ಅರ್ಜುನನು ಯುಕ್ತಿಯಿಂದ ಸಮಾಧಾನಪಡಿಸಿದುದು ಎಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುದ್ಧಕ್ಕೆ ಸಿದ್ಧವಾಗಿರುವ ದುರ್ಯೋಧನನ ದೊಡ್ಡ ಸೈನ್ಯವನ್ನು ನೋಡಿದೊಡನೆ ಯುಧಿಷ್ಠಿರನಿಗೆ ಭೀತಿ ಹುಟ್ಟಿತು. ಅವನು ಭೀಷ್ಮ ರಚಿತವಾದ ಅಭೇದ್ಯ ವ್ಯೂಹವನ್ನು ಕಂಡು ಚಿಂತೆಯಿಂದ ವಿವರಣವದನಾಗಿ ಅರ್ಜುನನನ್ನು ಕುರಿತು, ಓ ಧನಂಜಯ, ನಮ್ಮ ಪಿತಾಮಹನಾದ ಭೀಷ್ಮನು ಈಗ ಕೌರವರಿಗೆ ಸಹಾಯಕನಾಗಿ ಯುದ್ಧಕ್ಕೆ ನಿಂತಿರುವಾಗ ಆ ಕೌರವರೊಡನೆ ಯುದ್ಧ ಮಾಡಲು ನಮ್ಮಿಂದ ಸಾಧ್ಯವೇ? ಭೀಷ್ಮನಿಂದ ವಿದ್ಯುಕ್ತವಾಗಿ ರಚಿಸಲ್ಪಟ್ಟಿರುವ ಈ ವ್ಯೂಹವಾದರೂ ದುರ್ಭೇದ್ಯವೂ ಅಜೇಯವೂ ಆಗಿದೆ. ಈ ವ್ಯೂಹದಿಂದ ನಾವು ತಲೆ ಎತ್ತುವುದೇನೋ ಸಂದೇಹಾಸ್ಪದವೇ ಎಂದನು. ಆಗ ಅರ್ಜುನನು ಯುಧಿಷ್ಠಿರನನ್ನು ಕುರಿತು, ಅಣ್ಣ, ಶತ್ರು ಸೈನ್ಯವು ಎಷ್ಟು ಬಲವಾಗಿದ್ದರೇನು, ಧೀಮಂತರು, ಶೂರರು, ಗುಣಶಾಲಿಗಳು ಆದ ಅನೇಕರನ್ನು ಅತ್ಯಲ್ಪರಾದರೂ ಹೇಗೆ ಜಯಿಸಬಲ್ಲರು ಎಂಬುದನ್ನು ನಾನು ಬಲ್ಲೆನು. ಅದರ ರಹಸ್ಯವನ್ನು ನಾರದನು ಮತ್ತು ಭೀಷ್ಮ ದ್ರೋಣರು ತಿಳಿದಿರುವರು. ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ಇಂದ್ರಾದಿ ದೇವತೆಗಳನ್ನು ಕುರಿತು ಬ್ರಹ್ಮನು ಇದೇ ವಿಷಯವನ್ನು ತಿಳಿಸಿದನು. ಸತ್ಯ, ದಯೆ, ಧರ್ಮ, ಪ್ರಜ್ಞೆ ಇವುಗಳಿಂದ ಶತ್ರು ಸೈನ್ಯವನ್ನು ದಹಿಸುವಂತೆ ಕೇವಲ ಬಲ ವೀರ್ಯಗಳಿಂದ ಜಯಿಸಲಾಗುವುದಿಲ್ಲ. ಆದುದರಿಂದ ನಾವೆಲ್ಲರೂ ಧರ್ಮ ಮಾರ್ಗವನ್ನೇ ಅವಲಂಬಿಸುತ್ತಾ ಅಹಂಕಾರವನ್ನು ಬಿಟ್ಟು ಯುದ್ಧ ಮಾಡಬೇಕು. ಧರ್ಮವಿದ್ದೆಡೆಯಲ್ಲಿ ಜಯವು ಸಿದ್ಧವು. ಇದರಿಂದ ನಮಗೆ ಜಯವು ನಿಶ್ಚಯವೆಂದು ತಿಳಿಯಿರಿ ಎಂದು ಹೇಳಿದನು. ವಾಸುದೇವನು ಎಲ್ಲಿರುವನೋ ಅಲ್ಲಿ ಜಯವು ಸಿದ್ಧವು ಎಂದು ನಾರದನು ತಿಳಿಸಿರುವನು. ಜಯವು ಶ್ರೀಕೃಷ್ಣನಿಗೆ ದಾಸನಂತೆ ವಶವರ್ತಿಯಾಗಿ ಸದಾ ಅವನನ್ನು ಹಿಂಬಾಲಿಸಿ ಬರುವುದು. ಕೃಷ್ಣನಿಗೆ ಜಯವು ಸಹಜ ಗುಣವಾಗಿರುವಂತೆಯೇ ವಿನಯವು ಮತ್ತೊಂದು ಸಹಜ ಗುಣವಾಗಿರುವುದು. ಕೃಷ್ಣನು ಅನಂತ ತೇಜೋಮಯನು, ಶಾಶ್ವತ ಬ್ರಹ್ಮಸ್ವರೂಪಿ, ಸರ್ವಾಂತರ್ಯಾಮಿ, ಶತ್ರು ಸಂಹಾರಕನು. ಇಂತಹ ಕೃಷ್ಣನು ನಮ್ಮ ಕಡೆಯಲ್ಲಿರುವಾಗ ನಮಗೆ ಜಯವು ಸಿದ್ಧವೇ. ಹಿಂದೆ ಈ ಶ್ರೀಕೃಷ್ಣನು ವಿಕುಂಠಾದೇವಿಗೆ ಪುತ್ರನಾಗಿ ಹುಟ್ಟಿ ಅಭೇದ್ಯ ಆಯುಧವುಳ್ಳವನಾಗಿ ದೇವಾಸುರರನ್ನು ಕುರಿತು ಯಾರು ಜಯವನ್ನು ಪಡೆಯುವರು ಎಂದು ಕೇಳಿದಾಗ ನಿನ್ನನ್ನು ಅನುಸರಿಸಿದ ನಮಗೆ ಜಯವು ಎಂದು ಹೇಳಿ ಅವನೇ ಜಯಿಸಿದನು. ಆತನ ಅನುಗ್ರಹದಿಂದಲ್ಲವೇ ಇಂದ್ರಾದಿ ದೇವತೆಗಳು 3 ಲೋಕಗಳನ್ನು ಪಡೆದರು. ಹೀಗೆ ಲೋಕನಾಯಕನು ವೈಕುಂಠನಾಥನೂ ಆದ ಭಗವಂತನೇ ನಮಗೆ ಜಯವನ್ನು ಕೋರುತ್ತಿರುವುದರಿಂದ ನಮಗೆ ಯಾವ ವಿಧವಾದ ಚಿಂತೆಗೂ ಅವಕಾಶವಿಲ್ಲ ಎಂದನು. ಇಷ್ಟರ ಮಟ್ಟಿಗೆ ಅರ್ಜುನನು ಶ್ರೀಕೃಷ್ಣನಲ್ಲಿ ದೃಢ ವಿಶ್ವಾಸವನ್ನು ಹೊಂದಿದ್ದಾಗ ಯುದ್ಧದ ಆರಂಭದಲ್ಲಿ ಮುಂದೆ ಬರುವ ಭಗವದ್ಗೀತೆಯ ಭಾಗದಲ್ಲಿ ಯಾವ ಕಾರಣಕ್ಕಾಗಿ ಮೋಹಕ್ಕೊಳಗಾದನು? ಸಹಜವೇ, ಅರ್ಜುನನಿಗೆ ಎಲ್ಲಿಯೂ ಕೂಡ ಯುದ್ಧದಲ್ಲಿ ಸೋಲು ಗೆಲುವಿನ ವಿಷಯವಾಗಿ ಯಾವ ಶಂಕೆ ಅಶಂಕೆಗಳು ಇರಲಿಲ್ಲ. ಆತನಿಗೆ ಇದ್ದುದೆಲ್ಲ ಆ ಕ್ಷಣದಲ್ಲಿ ಬಂದು ಹೋದಂತಹ ಸ್ವಜನ ಮೋಹ. ಇದು ಎಲ್ಲರಿಗೂ ಸಹಜವಾದದ್ದೇ. ಸಾಮಾನ್ಯವಾಗಿ ನಾವು ಕಾರ್ಯಗಳನ್ನು ಮಾಡುವಾಗ ಧೈರ್ಯ ಉತ್ಸಾಹಗಳಿಂದಲೇ ನುಗ್ಗಿ ಹೋಗುತ್ತೇವೆ. ಆದರೆ ಈ ಸ್ವಜನ ಮೋಹವೆಂಬುದು ನಮ್ಮನ್ನು ಹಿಂದೆ ಎಳೆದು ಬಿಡುತ್ತದೆ. ಆ ಕಾರಣದಿಂದಾಗಿಯೇ ವ್ಯಾಸರು ಯುದ್ಧದ ಅದ್ಭುತ ಪ್ರಸಂಗದಲ್ಲಿ ಭಗವದ್ಗೀತೆಯನ್ನು ತಂದಿದ್ದಾರೆ. ಇದು 21ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.